ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಡಿಕೆಶಿ ಸಂವಿಧಾನ ವಿವಾದ. ದೆಹಲಿಯಲ್ಲಿ ನಡೆದಂತಹ ಸಂದರ್ಶನವೊಂದರಲ್ಲಿ ಡಿಕೆಶಿ ಅವರು ಮುಸ್ಲಿಂ ಕುರಿತು ಕೊಟ್ಟಂತಹ ಒಂದು ಹೇಳಿಕೆ ಇವತ್ತು ಇಷ್ಟೆಲ್ಲ ಒಂದು ವಿವಾದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಡೋದಕ್ಕೆ, ಜಾರಿ ಮಾಡೋದಕ್ಕೆ ಸಂವಿಧಾನವನ್ನೇ ಬದಲಾಯಿಸ್ತೀನಿ, ಅದಕ್ಕೂ ಕೂಡ ನಾನು ಸಿದ್ಧ ಇದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಅನ್ನೋ ಒಂದು ವಿಚಾರವಾಗಿ BJPಯವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ.ಕೆ.ಶಿ ಅವರು ಕೊಟ್ಟಂತಹದ್ದು ಹೇಳಿಕೆ ಆ ರೀತಿಯಲ್ಲ, ಅವ್ರು ಕೊಟ್ಟಿರೋದೇ ಬೇರೆ. ಆದರೆ ಇದನ್ನು BJPಯವರು ತಿರುಚಿ ಹೇಳ್ತಾ ಇದ್ದಾರೆ. ಡಿ.ಕೆ.ಶಿ ಆ ರೀತಿ ಹೇಳೇ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಒಂದು ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವು ಯಾವಾಗಲೂ ಸ್ಪಷ್ಟವಾಗಿರುತ್ತೆ. ಇದು ಯಾವತ್ತೂ ಕೂಡ ಧರ್ಮಾಧಾರಿತವಾಗಿ ಇಲ್ಲ. ನಿಲುವು ಸ್ಪಷ್ಟವಾಗಿದೆ. ಯಾವುದೇ ಧರ್ಮಕ್ಕೆ ಅದನ್ನು ನೋಡ್ಕೊಂಡು ನಾವು ಯಾವತ್ತೂ ಕೂಡ ಬಜೆಟನ್ನು ಮಂಡನೆ ಮಾಡೋದಿಲ್ಲ. ಹಾಗಾಗಿ ಕಾಂಗ್ರೆಸ್ನ ನಿಲುವು ಸ್ಪಷ್ಟವಾಗಿದೆ. ಡಿ.ಕೆ.ಶಿ ಹೇಳಿಕೆಯನ್ನು ತಿರ್ಚಿ BJPಯವರು ಹೇಳ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿರುಗೇಟ್ ಕೊಟ್ಟರೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ನಾನು ಆ ರೀತಿ ಹೇಳಿಲ್ಲ, ಅವರು ಕೂಡ ಸೇಮ್ ಅದೇ ಹೇಳ್ತಿದ್ದಾರೆ, ನಾನು ಆ ರೀತಿ ಹೇಳೇ ಇಲ್ಲ. BJPಯವರು ತಿರ್ಚಿ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ದೇನು ಸಂದರ್ಶನವೊಂದರಲ್ಲಿ ಈಗಾಗಲೇ ಸಂವಿಧಾನವನ್ನು ಬದಲಾಗುವಂಥ ತೀರ್ಮಾನವೂ ಕೂಡ ಇದೆ. ಬಟ್ ನ್ಯಾಯಾಲಯ ಏನು ಹೇಳುತ್ತೆ ನೋಡೋಣ ಅಂತ ಅಷ್ಟೇ ನಾನು ಹೇಳಿದ್ದು. ಬಟ್ ಯಾವುದೇ ಧರ್ಮಾಧಾರಿತವಾಗಿ ಹೇಳಿಲ್ಲ ಅಥವಾ ಮುಸ್ಲಿಮರ ಈ ಒಂದು ಮೀಸಲಾತಿ ಕೊಡೋ ವಿಚಾರವಾಗಿ ನಾನು ಹೇಳಿಲ್ಲ. ಆದರೆ ಅದನ್ನು BJPಯವರು ತಿರ್ಚಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆರೋಪ ಸುಳ್ಳು ಅಂತ ಒಂದು ಕಡೆ, ಮತ್ತೆ ಇನ್ನೊಂದು ಕಡೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಆದರೆ ಇದೇ ವಿಚಾರವಾಗಿ BY ವಿಜೇಂದ್ರ ಅವರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ಅವರು ಬರೀ ಡ್ರಾಮಾ ಆಡ್ತಾ ಇದ್ದಾರೆ, ಅವ್ರು ಹೇಳಿರೋದಂತೂ ಸತ್ಯ, ಅವ್ರಿಗೆ ಅಧಿಕಾರ ಬೇಕು ಅಂದರೆ ಎಷ್ಟರ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ, ಸಂವಿಧಾನವನ್ನು ಕೂಡ ಬದಲಾಯಿಸ್ತಾರೆ, ಇದು ಎಷ್ಟರ ಮಾತ್ರ ಸರಿ. ಚುನಾವಣೆ ನಮ್ಮ ವಿರುದ್ಧ ಚುನಾವಣೆ ಸಂದರ್ಭದಲ್ಲಿ ಅಪಪ್ರಚಾರ ಕೂಡ ಮಾಡಿದರು ಅಂಥವ್ರು ಈಗ ಸಂವಿಧಾನವನ್ನೇ ಬಂಡವಾಳ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲದಕ್ಕೂ ಮೋದಿ, ಇದು ಯಾವುದೂ ನಡೆಯೋದಕ್ಕೆ ಮೋದಿ ಬಿಡೋದಿಲ್ಲ ಅಂತ ಮತ್ತೊಂದು ಕಡೆ ವಿಜಯೇಂದ್ರ ಅವರು ಕೂಡ ವಾಗ್ದಾಳಿ ನಡೀತಾ ಇದೆ. ಸೊ ಇದೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ ಅಂದರೆ ವೀಕ್ಷಕರೇ, ಬರೀ ಇವ್ರದೇ ಜಟಾಪಟಿ. ಯಾವಾಗ ನೋಡಿದ್ರು ಈ ರಾಜಕೀಯ ಅಂತ ಬಂದಾಗ ಇವ್ರು ಹಂಗಂದ್ರು, ಅವ್ರು ಹಿಂಗಂದ್ರು, ಇವ್ರು ಅಂದಿಲ್ಲ, ಅವ್ರು ಅಂದಿಲ್ಲ, ಇದೇ ರೀತಿಯಾದಂತಹ ಒಳಜಗಳಗಳು, ಜಟಾಪಟಿಗಳು, ಮಾತಿನ ಚಕಮಕಿ ನಡೀತಾನೆ ಇರುತ್ತೆ. ಬಟ್ ಇದು ಇನ್ನೂ ಯಾವಾಗ ಇವರು ಬದಲಾಗ್ತಾರೆ, ಮುಂದಿನ ದಿನಗಳಲ್ಲಿ ರಾಜ್ಯದ ಏಳಿಗೆಗೆ ಯಾವಾಗ ಚಿಂತನೆ ಮಾಡ್ತಾರಂತ ಇನ್ನೂ ಗೊತ್ತಿಲ್ಲ. ಸೊ ಈಗಷ್ಟೇ ಹೇಳದೆ ಬರೀ ಜಟಾಪಟಿಗಳೇ ನಡೀತಾ ಇದೆ ಅಂತ. ಸೊ ಈ ವಿಚಾರವೂ ಕೂಡ ಅದೇ ಅಂತಲೇ ಹೇಳ್ಬೋದು. ಮೊನ್ನೆಲ್ಲ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಂದಷ್ಟು ಜಗಳಗಳಾಯಿತು, ಜಟಾಪಟಿ ಆಯಿತು, ವಾಕ್ ಸಮರ ಆಯಿತು, ಒಂದು ದಿನದ ಕಲಾಪನೆ ಬಲಿ ಆಯಿತು. ಅದರಲ್ಲಿ 18 ಜನ ಶಾಸಕರು ಕೂಡ ಹೊರಗಡೆ ಬಂದರು. ಆದರೆ ಈಗ 2 ವರ್ಷದಿಂದ ನನ್ನ ಮತ್ತು HDK ಅವರ ಫೋನು ಕದ್ದಾಲಿಕೆ ಆಗ್ತಾ ಇದೆ ಅಂತ ಅಶೋಕ್ ಅವರು ಆರೋಪ ಮಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ಹಾಗೂ ಅಶೋಕ್ ಅವರ ಫೋನ್ ಕರೆಗಳನ್ನು 2 ವರ್ಷದಿಂದ ಯಾರೋ ಟ್ರೇಸ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಕದ್ದು ಕೇಳ್ತಾ ಇದ್ದಾರೆ, ಈ ರೀತಿ ಆರೋಪಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲ ಈ ಒಂದು ಚರ್ಚೆ ಆಯಿತು, ಹನಿ ಟ್ರ್ಯಾಪು, ಈಗ ಫೋನ್ ಕದ್ದಾಲಿಕೆ ವಿಚಾರ ಬರ್ತಾ ಇದೆ. ಸೊ ಇದೊಂದು ಬರೀ ಇದೇ ರೀತಿ ಆಗ್ತಾ ಇದೆ. ಮತ್ತು ಇನ್ನೊಂದು ಕೂಡ ಹೇಳಿದ್ದಾರೆ ಅಶೋಕ್ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದ್ದೇ ಸ್ವತಃ ಅವರ ಪಕ್ಷದ ನಾಯಕರೇ ಸಿದ್ದರಾಮಯ್ಯ ಅವ್ರಿಗೆ ದೂರನ್ನು ಕೊಟ್ಟಿದ್ದಾರೆ, ನಮ್ಮ ಫೋನ್ಗಳು ಕದ್ದಾಲಿಕೆ ಆಗಿದೆ ಅಂತ. ಸೊ ಇದು ಎಷ್ಟರ ಮಟ್ಟಿಗೆ ಅಂತ ಇನ್ನೂ ಬೆಳಕಿಗೆ ಬಂದಿಲ್ಲ ಅಂತ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಸಿದ್ದರಾಮಯ್ಯವರು ಇದ್ಯಾವುದೂ ಕೂಡ ನನ್ನವ್ರಿಗೂ ಬಂದಿಲ್ಲ, ಯಾರೂ ಕೂಡ ನನಗೆ ದೂರು ಕೊಟ್ಟಿಲ್ಲ, ನಮ್ಮ ಶಾಸಕರು ಯಾರೂ ಆ ರೀತಿ ಹೇಳೇ ಇಲ್ಲ ಅಂತ ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಅಶೋಕ್ ಅವರಂತೂ HD ಕುಮಾರಸ್ವಾಮಿ ಹಾಗೂ ನನ್ನ ಫೋನ್ಗಳ ಕದ್ದಾಲಿಕೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರವಾಗಿ ದೂರನ್ನಂತೂ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಸೇಮ್, ಇವರು ಬರೀ ಇದೇ ಜಗಳಗಳು, ವಾದಗಳು. ನೋಡೋಣ ಇದು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ಗಾಡಿ.
ಬೀದಿ ಬದಿ ವ್ಯಾಪಾರಿಗಳು ಅಂದಿದ ತಕ್ಷಣ ಎಷ್ಟೋ ಜನ ಬಡವರು ತಮ್ಮ ಜೀವನವನ್ನು ಕಟ್ಕೊಳ್ತಾ ಇರ್ತಾರೆ, ತಮ್ಮ ಇಡೀ ಜೀವನವನ್ನು ಅವರ ಮಕ್ಕಳ ಭವಿಷ್ಯವನ್ನು ಅದರಲ್ಲೇ ರೂಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ 100 ಜನ ಇದ್ದರೆ ಅದರಲ್ಲಿ ಒಂದು 10 ಜನ ಮಾತ್ರ BBMP ನೋಂದಣಿ ಮಾಡ್ಕೊಂಡಿರ್ತಾರೆ, ಇನ್ನು 90 ಜನ BBMPಗೆ ನೋಂದಣಿನೇ ಮಾಡ್ಕೊಂಡಿರಲ್ಲ. ಸುಮ್ಮನೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ನಾವು ಕೂಡ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೋಡಿದ್ದೀವಿ, ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ. ಬೀದಿ ಬದಿ ವ್ಯಾಪಾರಿಗಳ ಹತ್ರ ಬಂದು ಪೊಲೀಸರಂತೆ ಅಧಿಕಾರಿಗಳಂತೆ ದಿನ ದುಡ್ಡು ಇಸ್ಕೊಂಡು ಹೋಗುವಂಥದ್ದು, ಅಥವಾ ಅಲ್ಲಿ ಗಾಡಿ ಹಾಕೋಕ್ಕೆ ಬಿಡಲ್ಲ, ಗಲಾಟೆಗಳು ಮಾಡ್ತಾರೆ, ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಒಂದಷ್ಟು ದೂರುಗಳೋಗಿತ್ತು. ಸೊ ಈ ಒಂದು ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ನಾನು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಂಪ್ಲೇಂಟ್ ಏನು ಬರ್ತಾಯಿತ್ತು ಅದೆಲ್ಲವನ್ನು ತಡೆ ಹಿಡಿಯೋದಕ್ಕೋಸ್ಕರ ಈ ರೀತಿ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ತಳ್ಳೋ ಗಾಡಿಗಳು ಇವು ಆಟೋ, ಬೈಸಿಕಲ್ ಹಾಗೂ ಬೈಕ್ ಮತ್ತು ಸಾಂಪ್ರದಾಯಿಕ ತಳ್ಳುವಂತಹ ಗಾಡಿ ಮಾದರಿ ಈ ಒಂದು ಗಾಡಿಗಳನ್ನ ನಾವೀಗ ಬಿಡುಗಡೆ ಮಾಡ್ತಾಯಿದ್ದೀವಿ. ಅದರಲ್ಲಿ 10,000 ಗಾಡಿಗಳನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ಒಂದು 10,000 ಗಾಡಿಗಳು ಯಾರಿಗೆಲ್ಲ ಸಿಗ್ತಾಯಿದೆ, BBMPಲಿ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ಗಾಡಿಗಳು ಸಿಗ್ತಾಯಿದೆ. ಅದಲ್ಲದೆ ಅವರ ಒಂದು ತಳ್ಳುವ ಗಾಡಿ ಏನು ಕೊಟ್ಟಿರ್ತಾರೆ ಅವರು ಬೀದಿ ಮೇಲೇ ವ್ಯಾಪಾರಗಳನ್ನು ಮಾಡಬೇಕು. ಬಸ್ ಸ್ಟಾಪ್ಗಳಲ್ಲಿ, ಈ ರೋಡ್ಗಳ ಮೇಲೆ ಅಲ್ಲಲ್ಲೇ ಹಾಕೊಳ್ಳೋಂಥದ್ದು ಅದು ಯಾವುದು ಮಾಡೋ ಹಾಗಿರಲ್ಲ ಇನ್ನು ಮುಂದೆ. ಸೊ ಈ ಒಂದು ವಿಚಾರವಾಗಿ ಈ ಒಂದು ವರ್ಷ ಸುಮಾರು 3,778 ಜನ ತಳ್ಳುವ ಗಾಡಿ ಬೇಕು ಅಂತ ಅರ್ಜಿ ಹಾಕಿದರು. ಸೊ ಈ ಒಂದು ಅರ್ಜಿ ವಿಚಾರವಾಗಿ 10,000 ಗಾಡಿಗಳನ್ನು ತಯಾರು ಮಾಡಿಸೋಕ್ಕೆ ಆರ್ಡ್ರನ್ನು ಕೊಟ್ಟಿದ್ದೀವಿ. ಇನ್ನು ಯಾರಿಗೆಲ್ಲ ಬೇಕು ಅವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕಬಹುದು. ಏಪ್ರಿಲ್ ಮುಗಿಯೋವರೆಗೂ ಕೂಡ ಸಮಯಾವಕಾಶ ಇದೆ. ಹಾಗಾಗಿ ಯಾರೆಲ್ಲ ತಳ್ಳುಗಾಡಿ ಬೇಕು ಅವರು ಕೂಡ ತಮ್ಮ ವ್ಯಾಪಾರವನ್ನು ಮಾಡ್ಕೊಳ್ಬೇಕಂತಿದ್ದೀರ ಅವರೆಲ್ಲರೂ ಕೂಡ ಏಪ್ರಿಲ್ ಮುಗಿಯೋವರೆಗೂ ಕೂಡ ಅರ್ಜಿ ಹಾಕೋಕ್ಕೆ ಕಾಲಾವಕಾಶ ಇದೆ. ಎಲ್ಲರೂ ಕೂಡ ಅರ್ಜಿ ಹಾಕ್ಕೊಳ್ಳಿ, ಯಾರೆಲ್ಲ ವ್ಯಾಪಾರ ಮಾಡಬೇಕು ಅವರು. ಇನ್ನು ನೋಂದಣಿ ಆಗದ ವ್ಯಾಪಾರಿಗಳ ತೆರವು, ಯಾರೆಲ್ಲ ನೋಂದಣಿ ಮಾಡ್ಕೊಂಡಿರಲ್ಲ ಅವ್ರನ್ನ ಅಲ್ಲಿ ಅಂಗಡಿಗಳು ಹಾಕೋದಕ್ಕೆ ಬಿಡ್ತಾ ಇಲ್ಲ. ಈಗ BBMP ಅವರು 27,565 ಬೀದಿ ವ್ಯಾಪಾರಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿರಲ್ಲ ಅವ್ರು ಯಾರೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋ ಹಾಗಿರಲ್ಲ. ಆದಷ್ಟು ಬೇಗ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಅರ್ಜಿ ಹಾಕ್ಕೊಂಡು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.